ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಗಂಡನ ಮನೆಯವರ ಕಿರುಕುಳ ತಾಳಲಾರದೆ ಪತ್ನಿ ಸೂಸೈಡ್ ಮಾಡಿಕೊಂಡಿದ್ದಾರೆ. ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ನಗರದಲ್ಲಿ ಈ ಘಟನೆ ನಡೆದಿದೆ. ಇಲಿ ಪಾಷಾಣ ಸೇವಿಸಿ ಪತ್ನಿ ಸೀಮಾ ಬಾನು ಅಬ್ರಾರ್ ಸೂಸೈಡ್ ಮಾಡಿಕೊಂಡಿದ್ದಾರೆ. ಗಂಡನ ಮನೆಯವರ ಕಿರುಕುಳ ತಾಳಲಾರದೆ ಪತ್ನಿ ಸೂಸೈಡ್ ಮಾಡಿಕೊಂಡಿದ್ದಾರೆ. ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ನಗರದಲ್ಲಿ ಈ ಘಟನೆ ನಡೆದಿದೆ. ಇಲಿ ಪಾಷಾಣ ಸೇವಿಸಿ ಪತ್ನಿ ಸೀಮಾ ಬಾನು ಅಬ್ರಾರ್ ಸೂಸೈಡ್ ಮಾಡಿಕೊಂಡಿದ್ದಾರೆ. ಗಂಡನ ಅಕ್ರಮ ಸಂಬಂಧಕ್ಕೆ ಬೇಸತ್ತಿದ್ದ ಹೆಂಡತಿ ಇದೀಗ ಸೂಸೈಡ್ ಮಾಡಿಕೊಂಡಿದ್ದಾರೆ. ಇನ್ನು ಗಂಡನ ಮನೆಯವರ ವಿರುದ್ಧ ದೂರು ದಾಖಲಿಸಿದ್ದಾರೆ ಪತ್ನಿ ಕುಟುಂಬಸ್ಥರು. ಬೇರೆ ಹೆಣ್ಣು ಮಕ್ಕಳ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದ ಗಂಡ ಅಬ್ರಾರ್ ಹಲವು ಬಾರಿ ಗಂಡನಿಗೆ ಬುದ್ಧಿ ಹೇಳಿದ್ರು ಹೆಂಡತಿ ಸೀಮಾ ಬಾನು. ಗಂಡನ ಕೆಟ್ಟ ಚಟಕ್ಕೆ ಬೇಸತ್ತು ಇದೀಗ ಹೆಂಡತಿ ಇಲಿ ಪಾಷಾಣ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇಂದು ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ ಸೀಮಾ ಬಾನು. ಗಂಡನನ್ನ ವಶಕ್ಕೆ ಪಡೆದು ರಾಣಿಬೆನ್ನೂರು ನಗರ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಇನ್ನುಳಿದಂತ ಆರೋಪಿಗಳನ್ನ ಬಂಧಿಸುವಂತೆ ಕುಟುಂಬಸ್ಥರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಣಿಬೆನ್ನೂರು ನಗರ ಪೊಲೀಸ್ ಠಾಣೆಯಲ್ಲಿ ಈ ಕೇಸ್ ದಾಖಲಾಗಿದೆ. ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ನಗರದಲ್ಲಿ ಈ ಘಟನೆ ನಡೆದಿದೆ. ಏನು ಗಂಡನ ಕಿರುಕುಳದಿಂದ ಬೇಸತ್ತು ಸೀಮಾ ಬಾನು ಅನ್ನೋರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇಲಿ ಪಾಷಾಣ ಸೇವಿಸಿ ಗಂಡ ಮತ್ತೊಬ್ಬ ಹೆಂಗಸ್ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದ. ಈ ವಿಚಾರ ತಿಳಿದ ಮೇಲೆ ಸಾಕಷ್ಟು ಬಾರಿ ಹೇಳಿದ್ದಾರೆ. ಆದ್ರೂ ಕೂಡ ಆತ ತನ್ನ ಕೆಟ್ಟ ಚಟವನ್ನ ಮುಂದುವರಿಸ್ತಿದ್ದಾರೆ. ಹಾಗಾಗಿ ಆ ಒಂದು ನಡವಳಿಕೆಯಿಂದ ಬೇಸತ್ತು ಇದೀಗ ಸೀಮಾ ಬಾನು ಅನ್ನೋರು ಇಲಿ ಪಾಷಾಣ ಕುಡಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇನ್ನು ಪತ್ನಿಯ ಕುಟುಂಬಸ್ಥರು ಕೂಡ ಗಂಡನ ಮನೆಯವರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಆಗ್ರಹಿಸಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಣಿಬೆನ್ನೂರು ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಗಂಡನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಉಳಿದಂತೆ ಯಾರು ಈ ರೀತಿ ಕಿರುಕುಳ ಕೊಡೋದಕ್ಕೆ ಮನೆಯಲ್ಲಿ ಬೇರೆ ಯಾರಾದ್ರೂ ಅದಕ್ಕೆ ಸಪೋರ್ಟ್ ಮಾಡಿದ್ರ, ಸಾಥ್ ಕೊಟ್ಟಿದ್ರ ಗಂಡನಿಗೆ ಅನ್ನೋದನ್ನ ವಿಚಾರಣೆ ಮಾಡಿ ಇನ್ನುಳಿದವ್ರ ಮೇಲೂ ಕೂಡ ಕ್ರಮ ಕೈಗೊಳ್ಳೋದಕ್ಕೆ ಪತ್ನಿ ಕುಟುಂಬದವರು ಆಗ್ರಹಿಸಿದ್ದಾರೆ. ಸದ್ಯಕ್ಕೆ ಗಂಡನನ್ನ ಅರೆಸ್ಟ್ ಮಾಡಿದ್ದಾರೆ ರಾಣಿಬೆನ್ನೂರು ನಗರ ಪೊಲೀಸರು. ಪಾಪ ಕುಟುಂಬಸ್ಥರು ಅವರ ಆಕ್ರೋಶ ನೋಡ್ತಾ ಇರ್ಬೋದು. ಎಷ್ಟು ಮುಗಿಲು ಮುಟ್ಟಿದೆ ಅವರ ಆಕ್ರಂದನೆ ಅಂತಾನೆ ಹೇಳ್ಬೋದು. ಮಗಳನ್ನ ಕಳ್ಕೊಂಡು ಕುಟುಂಬಸ್ಥರು ಎಷ್ಟು ಅಳ್ತಾ ಇದ್ದಾರೆ ಅಂತ ಹೇಳಿ. ಒಂದು ಹೆಂಡತಿಗೆ ಕಿರುಕುಳ ಕೊಟ್ಟು ಇದೀಗ ಆಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಮೇಶ್ ಅವರು. ಎಸ್ ರಮೇಶ್, ಗಂಡನ್ ಕಿರುಕುಳಕ್ಕೆ ಬೇಸತ್ತು ಪಾಪ ಪತ್ನಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆತನ ಮೇಲೆ ಏನ್ ಕ್ರಮ ಆಗಿದೆ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್? ಧನಶ್ರೀ, ಈ ಒಂದು ಘಟನೆ ನಡೆದಿರುವಂತದ್ದು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ನಗರದಲ್ಲಿ. ಈಗ ಈ ಒಂದು ಘಟನೆ ಈಗಾಗಲೇ ನಡೆದಿರುವಂತದ್ದು. ಏನು ಮೃತ ಮಹಿಳೆ ಇರುವಂತಹ ಮಹಿಳೆ ಏನಿದ್ದಾರೆ, ಸೊ ಇವರು ತುಂಬಾ ರೀತಿಯಾಗಿರ್ತಕ್ಕಂಥ ಅನೇಕ ರೀತಿಯಲ್ಲಿ ನೊಂದಿದ್ರು. ಅದು ಯಾರಿಂದ ಅಂತಂದ್ರೆ ಸ್ವತಃ ಏನಂತಂದ್ರೆ ತಾಳಿ ಕಟ್ಟಿದ ಗಂಡನಿಂದನೇ ಕೂಡ ಏನಂತಂದ್ರೆ ಅವರು ತುಂಬಾ ಆಘಾತಕ್ಕೆ ಒಳಗಾಗಿದ್ರು. ಕಾರಣ ಇಷ್ಟೇ, ಈಗ ಮೃತ ಆಗಿರ್ತಕ್ಕಂಥ ಸೀಮಾ ಬಾನು ಅನ್ನೋರು ಗಂಡನ ಒಂದು ಅಕ್ರಮ ಸಂಬಂಧಕ್ಕೆ ಬೇಸತ್ತಿದ್ರು ಅನ್ನುವಂಥದ್ದು ಈಗಾಗಲೇ ದೂರಿನಲ್ಲಿ ದಾಖಲಾಗಿದೆ. ಜೊತೆಗೆ ಏನಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ರಾಜಿ ಪಂಚಾಯಿತಿಯನ್ನು ಕೂಡ ಮಾಡಿ ಗಂಡ ಆಗಿರ್ತಕ್ಕಂಥ ಅಬ್ರಾರ್ ಅನ್ನೋ ಕಂಬಳಿ ಅನ್ನೋರು ಏನಿದ್ದಾರೆ, ಸೊ ಅವ್ರಿಗೂ ಕೂಡ ಏನಂತಂದ್ರೆ ತುಂಬಾ ರೀತಿ ಬುದ್ಧಿವಾದನ ಹೇಳಿರ್ತಾರೆ ಸಮಾಜದ ಮುಖಂಡರು ಎಲ್ಲರೂ ಕೂಡ. ಆದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾತನ್ನ ಕೇಳದ ಹಿನ್ನೆಲೆಯಲ್ಲಿ
ಜೊತೆಗೆ ಆ ಒಂದು ಏನು ಮೃತ ಆಗಿರ್ತಕ್ಕಂಥ ಮಹಿಳೆ ಏನಿದ್ದಾರೆ ಸೀಮಾ ಬಾನು ಅವ್ರಿಗೂ ಕೂಡ ಕಿರುಕುಳವನ್ನ ಕೊಟ್ಟಿದ್ದಾರೆ. ಸೊ ಹೀಗಾಗಿ ನೀನು ಇರುವುದಕ್ಕಿಂತ ಸಾಯುವುದೇ ಲೇಸು, ಸೊ ಹೀಗಾಗಿ ನೀನು ಸತ್ರೆ ನಮ್ಮ ಒಂದು ಮಗನಿಗೆ ಬೇರೆ ಒಂದು ಮದುವೆಯನ್ನು ಮಾಡ್ತೀವಿ ಅನ್ನುವಂಥದ್ದು ಅನೇಕ ರೀತಿಯಾಗಿರ್ತಕ್ಕಂಥ ಹಿಂಸಾತ್ಮಕವಾಗಿರ್ತಕ್ಕಂಥ ಅಥವಾ ಮನ ನೊಂದುಕೊಳ್ಳುವಂತಹ ಮಾತುಗಳನ್ನ ಏನು ಅಲ್ಲಿರ್ತಕ್ಕಂಥ ಏನು ದೂರಿನಲ್ಲಿ ದಾಖಲಾಗಿರ್ತಕ್ಕಂಥ 6 ಜನ ಏನು ಆರೋಪಿಗಳಿದ್ದಾರೆ ಅವರಿಂದ ಅವರು ಏನಂತಂದ್ರೆ ಕಿರುಕುಳಕ್ಕೆ ಒಳಗಾಗಿರುವ ಹಿನ್ನೆಲೆಯಲ್ಲಿ ಮನನೊಂದು ಮನೆಯಲ್ಲಿ ಏನಂತಂದ್ರೆ ಇಲಿಗೆ ಹಾಕುವಂತಹ ಏನು ವಿಷ ಏನಿದೆ, ಪಾಷಾಣ ಏನಿದೆ, ಆ ಪಾಷಾಣವನ್ನ ಸೇವಿಸಿ ಏನಂತಂದ್ರೆ ತೀವ್ರವಾಗಿರ್ತಕ್ಕಂಥ ಅಸ್ವಸ್ಥದಲ್ಲಿ ಅವರು ಬಿದ್ದಿರ್ತಾರೆ. ಅವರನ್ನ ತೆಗೆದುಕೊಂಡು ಆಸ್ಪತ್ರೆಗೆ ಸೇರಿಸಿದ್ರು ಕೂಡ ಏನಂತಂದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಈಗಾಗಲೇ ಸಾವನ್ನಪ್ಪಿದ್ದಾರೆ. ಈಗ ಏನಂತಂದ್ರೆ ಗಂಡನನ್ನು ಕೂಡ ಏನಂತಂದ್ರೆ ಬಂಧಿಸಿ ಈಗಾಗಲೇ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತಹ ರಾಣೆಬೆನ್ನೂರು ಪೊಲೀಸರೇನಿದ್ದಾರೆ. ಜೊತೆಗೆ ಇನ್ನುಳಿದಿರ್ತಕ್ಕಂಥ ಆರೋಪಿಗಳನ್ನ ಬಂಧಿಸಬೇಕು. ನಮ್ಮ ಮಗಳಿಗೆ ಆಗಿರುವಂತಹ ಅನ್ಯಾಯ ಬೇರೆ ಯಾವ ಹೆಣ್ಮಕ್ಳಿಗೂ ಕೂಡ ಆಗಬಾರ್ದು, ಅವರಿಗೆ ಕಠಿಣವಾಗಿರ್ತಕ್ಕಂಥ ಶಿಕ್ಷೆಯನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಅವರ ಸಂಬಂಧಿಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಏನು ಮೃತ ಮಹಿಳೆ ಏನಿದ್ದಾರೆ ಸೀಮಾ ಬಾನು ಅವರ ಒಂದು ಹುಟ್ಟೂರಲ್ಲಿ ಈಗಾಗಲೇ ಮೃತದೇಹವನ್ನ ತೆಗೆದುಕೊಂಡು ಅಂತ್ಯಕ್ರಿಯೆ ಮಾಡುವ ವೇಳೆ ಕುಟುಂಬಸ್ಥರ ಆಕ್ರಂದನ ಮುಗುಲಿ ಮುಟ್ಟಿತ್ತು ಧನುಶ್ರೀ. ಓಕೆ, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಮಾಹಿತಿಗೆ.